10 ಅವರ್ಸ್. ನಿಮ್ಗನ್ಸುತ್ತೆ 10 ಗಂಟೆ ಯಾರು ಓದ್ತಾರೆ? ಅದು ತುಂಬಾ ಜಾಸ್ತಿ ಇರುತ್ತೆ, ಓವರ್‌ವೆಲ್ಮಿಂಗ್ ಆಗುತ್ತೆ. ಬಟ್ ನೀವು ನಿಮ್ಮ 24 ಅವರ್ಸ್‌ನ ಬ್ರೇಕ್ ಡೌನ್ ಮಾಡಿದ್ರೆ, ಒಂದು ಸ್ಮಾರ್ಟ್ ಮೂವ್ ಮಾಡಿದ್ರೆ 10 ಅವರ್ಸ್ ಕೂಡ ನೀವು ಈಸಿಲಿಯಾಗಿ ಸ್ಟಡಿ ಮಾಡ್ಬೋದು. ಸೊ ಹೇಗೆ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ನಾನು ನನ್ನ ಟೈಮಲ್ಲಿ 10 ಅವರ್ಸ್ ಸ್ಟಡಿ ಮಾಡ್ತಿದ್ದೆ ಇನ್ ದ ಲಾಸ್ಟ್ 1 ಮಂತ್ 2 ಮಂತಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಯಾಕಂದ್ರೆ 80% ಆಫ್ ಯು ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ದೇ ಜಸ್ಟ್ ವಾಚ್ ದ ವಿಡಿಯೋ ಆ್ಯಂಡ್ ಜಸ್ಟ್ ಗೋ. ನಿಮ್ಗೆ KCETಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಬರ್ಬೇಕಂದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಮೈಸೆಲ್ಫ್ ಐ ಗಾಟ್ 1409 ರ್ಯಾಂಕ್ ಇನ್ ದ KCET. ಮತ್ತು ನಾನು ಹೇಗೆ ಮಾಡಿದೆ ಅಂತೆಲ್ಲ ನಾನು ಎಕ್ಸಾಕ್ಟಾಗಿ ಹೇಳ್ತೀನಿ. ಈಗ ನಾನು ಸದ್ಯಕ್ಕೆ ರಾಮಯ್ಯ ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಇಂದ ನಾನು ಈಗ ಗ್ರಾಜ್ಯುಯೇಟ್ ಆಗಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಎಲ್ಲರೂ ಹತ್ರ 24 ಅವರ್ಸ್ ಇರುತ್ತಲ್ಲ. ಸೊ 24 ಅವರ್ಸಲ್ಲಿ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋ ನೀವು 7 ಅವರ್ಸ್ ಮಲಗ್ತಿದ್ದೀರಾ ಅಂತ. ಸೊ ನನ್ನ ಟೈಮಲ್ಲಿ ಅಂದ್ರೆ ನಾನು 6 ಅವರ್ಸ್ ಮಲಗ್ತಿದ್ದೆ ಟು ಸೇವ್ 1 more hour. ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ಸ್ಲೀಪ್ 7 ಅವರ್ಸ್ ಆಲ್ಸೋ. ಬಟ್ ಡೋಂಟ್ ಸ್ಲೀಪ್ ಲೆಸ್ ದೆನ್ 6 ಅವರ್ಸ್. ಲೈಕ್ 5 ಗಂಟೆ ಅದನ್ನು ಮಲ್ಕೊಳಕ್ಕೆ ಹೋಗಬೇಡಿ. ಅದು ನಿಮ್ಮ ಬ್ರೈನ್ಗೆ ಪ್ರೆಷರ್ ಬೀಳುತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ 6 ಗಂಟೆ ನೀವು ಮಲ್ಕೋಬೇಕು. ಸೊ 7 ಅವರ್ಸ್ ನೀವು ಮಲ್ಕೋದಿರೋನ ಅಸ್ಯೂಮ್ ಮಾಡಿದ್ರೆ, ಸೊ 24 - 7 ಎಷ್ಟು ಉಳಿತು? ಸೊ ಇನ್ನೂ 17 ಗಂಟೆ ನಿಮ್ಮ ಹತ್ರ ಉಳ್ಕೋದು. ಸೊ ಈ 17 ಅವರ್ಸಲ್ಲಿ ಯು ಹ್ಯಾವ್ ಟು ರಿಮೂವ್ 10 ಅವರ್ಸ್ ಫಾರ್ ಯುವರ್ ಸ್ಟಡಿಂಗ್. ಆಮೇಲೆ ರಿಮೈನಿಂಗ್ 7 ಅವರ್ಸಲ್ಲಿ ಯು ಕ್ಯಾನ್ ಡೂ ಆಲ್ ಯುವರ್ ಅದರ್ ಥಿಂಗ್ಸ್ ಲೈಕ್ ಬ್ರೇಕ್ಫಾಸ್ಟ್, ಫುಡ್, ಅಥವಾ ಮತ್ತೇನಾದರೂ ಹೋಗಬೇಕು ಅಂದರೆ ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ಬಟ್ ಹೌ ಟು ಬ್ರೇಕ್ ದಿಸ್? ಒಂದೇನು ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಸಿಟ್ಟಿಂಗ್ ಕೆಪಾಸಿಟಿ. ಪ್ರತಿಯೊಬ್ಬರದ್ದು ಒಂದು ಬೇರೆ ಬೇರೆ ಸಿಟ್ಟಿಂಗ್ ಕೆಪಾಸಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಐ ಕ್ಯಾನ್ ಸಿಟ್ ಫಾರ್ 5 ಅವರ್ಸ್ ಕಂಟಿನ್ಯೂಸ್ಲಿ. ನಾನು 5 ಗಂಟೆವರೆಗೂ ಕೂತ್ಕೊಂಡು ನಾನು ಕೆಲಸ ಮಾಡಬಹುದು ಈಸಿಲಿಯಾಗಿ ವಿದೌಟ್ ಎನಿ ಡಿಸ್ಟ್ರಾಕ್ಷನ್. ಬಟ್ ಕೆಲವೊಬ್ಬರಿಗೆ ಅದಾಗಲ್ಲ. ಕೆಲವೊಬ್ಬರಿಗೆ 3 ಅವರ್ಸ್ ಇರ್ಬೋದು. 3 ಅವರ್ಸ್ ಅಷ್ಟೇ ಅವರು ಸ್ಟಡಿ ಮಾಡ್ಬೋದು. ಅದಾದಮೇಲೆ ದೇ ಹ್ಯಾವ್ ಟು ಟೇಕ್ ಅ ಬ್ರೇಕ್. ಯಾಕಂದರೆ ಪ್ರತಿಯೊಬ್ಬರದ್ದು ಬ್ರೈನ್ದು ಪ್ರೊಡಕ್ಟಿವಿಟಿ ಡಿಫ್ರೆಂಟ್ ಇರುತ್ತೆ. ಈಗ ಕೆಲವೊಬ್ರದ್ದು 1 ಅವರ್ ಆದಮೇಲೆ ಪ್ರೊಡಕ್ಟಿವಿಟಿ ಸ್ವಲ್ಪ ಇಟ್ ವಿಲ್ ಸ್ಟಾರ್ಟ್ ಫಾಲಿಂಗ್. ಅದಕ್ಕೆ ಯು ಹ್ಯಾವ್ ಟು ಟೇಕ್ ಅ ಬ್ರೇಕ್ ಫಾರ್ 10 ಮಿನಿಟ್ಸ್. ಅಗೇನ್ ಇಟ್ ವಿಲ್ ಸ್ಪೈಕ್. ಆಮೇಲೆ ನಂತರ ಸಡನ್ ಮತ್ತೆ ಸ್ಲೋಲಿ ಬೀಳುತ್ತೆ. ಸೊ ಯು ಹ್ಯಾವ್ ಟು ಇನ್ಕ್ರೀಸ್ ಗ್ರ್ಯಾಜುವಲಿ ಯುವರ್ ಸೆಟ್ಟಿಂಗ್ ಕೆಪಾಸಿಟಿ. ಈಗ ನಿಮ್ಗೆ ಈಗಾಗಲೇ ಜಾಸ್ತಿ ಇತ್ತಂದರೆ ದಟ್ಸ್ ಗುಡ್. ಅಥವಾ ನಿಮ್ಮದು ಕಡಿಮೆ ಇದೆ, ಯು ಕ್ಯಾನ್ ಓನ್ಲಿ ಸಿಟ್ ಫಾರ್ 1 ಅವರ್ ಅಥವಾ ಹಾಫ್ ಆನ್ ಅವರ್, ದೆನ್ ಇಟ್ಸ್ ಆಲ್ಸೋ ಫೈನ್. ನೀವು ಮಿಡಲ್ಲಿ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಬಟ್ ಬ್ರೇಕ್ ಶುಡ್ ಬಿ ಸ್ಮಾಲ್ ಕಂಪೇರ್ ಟು ದ ಮ್ಯಾಕ್ಸಿಮಮ್ ಸಿಟ್ಟಿಂಗ್ ಕೆಪಾಸಿಟಿ. ಸೊ ನಾನೊಂದು ಎವರೇಜ್ ಕೇಸ್ ತೊಗೋತೀನಿ. 2.5 ಅವರ್ಸ್ ನೀವು ಸ್ಟಡಿ ಮಾಡ್ತಿದ್ದೀರಾ ಅನ್ಕೊಳ್ಳಿ. ನಿಮ್ಮ ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿದೆ? 2.5 ಅವರ್ಸ್ ಸ್ಟಡಿ ಮಾಡಬೇಕು. ಅದಾದಮೇಲೆ 30 ಮಿನಿಟ್ಸ್ ಬ್ರೇಕ್ ತೊಗೋಬೇಕು. ಓಕೆ, 2.5 ಅವರ್ಸ್ ಆದಮೇಲೆ 30 ಮಿನಿಟ್ಸ್ ಬ್ರೇಕ್ ತೊಗೋಬೇಕು. ಅಥವಾ ನಿಮ್ಗೆ 30 ಮಿನಿಟ್ಸ್ ಬೇಡ, ನಾನು 20 ಮಿನಿಟ್ಸಲ್ಲೇ ಮಾಡೋದು, ದಟ್ಸ್ ಆಲ್ಸೋ ಫೈನ್. ಸೊ ಈ ಥರ ನೀವು 4 ಟೈಮ್ಸ್ ರಿಪೀಟ್ ಮಾಡಿದ್ರೆ, ಲೈಕ್ 2.5 ಅವರ್ಸ್ ಸ್ಟಡಿ ದೆನ್ 30 ಮಿನಿಟ್ಸ್ ಬ್ರೇಕ್. ಈಗ ನೀವು 4 ಸತಿ ರಿಪೀಟ್ ಮಾಡಿದ್ರೆ ಯು ಸ್ಟಡಿಡ್ 10 ಅವರ್ಸ್ ಅಂಡ್ ದ ಬ್ರೇಕ್ ಇಸ್ ಫಾರ್ 2 ಅವರ್ಸ್. ಸೊ ನೀವು 2 ಅವರ್ಸ್ ಬ್ರೇಕ್ ತೊಗೊಂಡ್ರಿ, ಆಮೇಲೆ 10 ಅವರ್ಸ್ ನೀವು ಸ್ಟಡಿ ಮಾಡಿದ್ರಿ, ರೈಟ್? ಸೊ ಟೋಟಲ್ 12 ಅವರ್ಸ್. ಸೊ 17 - 12. ಸೊ ಸ್ಟಿಲ್ ಯು ಹ್ಯಾವ್ 5 ಅವರ್ಸ್ ಲೆಫ್ಟ್. ಆಮೇಲೆ KCETಲ್ಲಿ ತುಂಬಾ ಜಾಸ್ತಿ ಕಾಂಪಿಟೇಷನ್ ಇದೆ. ಸೊ ನಿಮ್ಗೆ ಬೇಕಾದ ಕಾಲೇಜಸ್ ಸಿಗದೇನೂ ಇರ್ಬೋದು. ಸೊ ಅದಕ್ಕೆ ದರ್ ಆರ್ ಸಮ್ ಬೆಸ್ಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಥವಾ ಪ್ರೈವೇಟ್ ಟೆಕ್ ಸ್ಕೂಲ್ ಕೂಡ ಇದೆ. ಸೊ ಅವು ಯಾವ್ಯಾವ ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಕವರ್ ಮಾಡ್ತಾನೆ ಇದ್ದೀನಿ. ಸೊ ಅದೇ ಥರ ಐ ಗಾಟ್ ಟು ನೋ ಅಬೌಟ್ ALTS ಸ್ಕೂಲ್ ಆಫ್ ಟೆಕ್ನಾಲಜಿ. ಯಾಕಂದರೆ ಮೆನಿ ಆಫ್ ದ ಕಾಲೇಜಸಲ್ಲಿ ಔಟ್ಡೇಟೆಡ್ ಸಿಲೆಬಸ್ ಇರುತ್ತೆ. ಅದು ಓದ್ಕೊಂಡ್ರೆ ನೀವು 4 ಇಯರ್ಸಲ್ಲಿ ಯು ವೋಂಟ್ ಬಿಕಮ್ ಅ ಗುಡ್ ಇಂಜಿನಿಯರ್. ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ಕಾಲೇಜ್ ಎಕೋಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಸರೌಂಡಿಂಗು ಯಾರು ಜಾಸ್ತಿ ಕೋಡಿಂಗ್ ಮಾಡ್ತಾ ಇಲ್ಲ, ನೋ ಬಡಿ ಈಸ್ ಇಂಟ್ರೆಸ್ಟೆಡ್ ಅಂದರೆ ನೀವು ಕೂಡ ಹಾಗೆ ಆಗ್ಬಿಡ್ತೀರಾ. ALTS AI ಫಸ್ಟ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇದರಲ್ಲಿ ಎಜುಕೇಶನ್ ಸಿಸ್ಟಮ್ ಈ ತರ ಡಿಸೈನ್ ಮಾಡಿದ್ದಾರೆ, ಜಸ್ಟ್ ಲೈಕ್ ಹೌ ರಿಯಲ್ ಟೆಕ್ ಕಂಪನೀಸ್ ಬಿಲ್ಡ್ ದೇರ್ ಪ್ರಾಡಕ್ಟ್ಸ್. ಇದರಲ್ಲಿ ತುಂಬಾ ಎಕ್ಸ್ಪೋಜರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಶಾಟ್ ಅಲ್ಲಿ ನೋಡಬಹುದು. ಇದೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಫಸ್ಟ್ ಇಯರ್ ಇಂದಾನೆ ರಿಯಲ್ ಆಪ್ಸ್ ಮತ್ತೆ AI ಪ್ರಾಡಕ್ಟ್ಸ್ ಹೇಗೆ ಡಿಪ್ಲಾಯ್ ಮಾಡ್ತಾರೆ ಇದೆಲ್ಲ ನೀವು ಕಲಿತೀರಾ. ಇದರಲ್ಲಿ ನಿಮಗೆ ಮ್ಯಾಕ್ಬುಕ್ ಕೂಡ ಕೊಡ್ತಾರೆ. ಇಲ್ಲಿ ನಿಮಗೆ 1-on-1 ಮೆಂಟರ್ಶಿಪ್ ಸಿಗುತ್ತೆ ವಿತ್ ಮ್ಯಾಂಗ್ ಅಂಡ್ IIT ಅಲ್ಯೂಮಿನೀಸ್. ಥರ್ಡ್ ಇಯರ್ ಇಂದಾನೆ ನಿಮಗೆ 6 months ಆಫ್ ಇಂಟರ್ನ್ಶಿಪ್ ಕೂಡ ಸಿಗುತ್ತೆ ವಿತ್ ರಿಯಲ್ ಕಂಪನೀಸ್. ALT ಅವರು BTech ಡಿಗ್ರಿ ಆಫರ್ ಮಾಡ್ತಾರೆ ಇನ್ ಪಾರ್ಟ್ನರ್ಶಿಪ್ ವಿತ್ 5 UGC ಅಪ್ರೂವ್ಡ್ ಯೂನಿವರ್ಸಿಟೀಸ್. ಮತ್ತೆ ಇದರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಕೂಡ ಕೊಡಬಹುದು ವಿತ್ 100% ಸ್ಕಾಲರ್ಶಿಪ್ ವಿತ್ ಮೆರಿಟ್ ಸ್ಟೂಡೆಂಟ್ಸ್. ಇದು ಸ್ಕಾಲರ್ಶಿಪ್ ಹೇಗೆ ಡಿಸೈಡ್ ಮಾಡ್ತಾರೆ ಅಂದ್ರೆ ಬೇಸ್ಡ್ ಆನ್ ದರ್ ASAT ಎಕ್ಸಾಮ್. ಸೊ ಎಕ್ಸಾಮ್ ನೀವು ಬರೆದ್ಮೇಲೆ ಒಂದು ಚಿಕ್ಕ ಇಂಟರ್ವ್ಯೂ ಆಗುತ್ತೆ ಅಂಡ್ ಇಫ್ ಯು ಗೆಟ್ ಪಾಸ್ ನಿಮಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಸೊ ಸೀಟ್ಸ್ ಲಿಮಿಟೆಡ್ ಇದೆ. 27 ಮಾರ್ಚ್ ಲಾಸ್ಟ್ ಡೇಟ್ ಇದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ. ಆಮೇಲೆ 28 ಮಾರ್ಚ್ಗೆ ಎಕ್ಸಾಮ್ ಇದೆ. ಸೊ ರಿಜಿಸ್ಟ್ರೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಯಾನ್ ಗೋ ಅಂಡ್ ಚೆಕ್ ದಿಸ್. ಸೊ ಅಕಸ್ಮಾತ್ ನಿಮಗೆ 2.5 ಅವರ್ಸ್ ಕುಂದ್ರಕ್ ಆಗಲ್ಲ ಅನ್ಕೊಳ್ಳಿ, ಸ್ಟಡಿ ಫಾರ್ 80 ಮಿನಿಟ್ಸ್ ಅಂಡ್ ದೆನ್ ಟೇಕ್ ಅ ಬ್ರೇಕ್ ಆಫ್ 15 ಮಿನಿಟ್ಸ್. 15 ನಿಮಿಷಕ್ಕಿಂತ ಜಾಸ್ತಿ ಬ್ರೇಕ್ ಹೋಗಬಾರ್ದು. ಈ ತರ ನೀವು ಈ ಸೈಕಲ್ ನ 8 ಟೈಮ್ಸ್ ರಿಪೀಟ್ ಮಾಡಿದ್ರೆ ಯು ವಿಲ್ ಅಗೇನ್ ಎಂಡ್ ಅಪ್ ವಿತ್ ಸ್ಟಡಿಂಗ್ 10 ಅವರ್ಸ್ ಅಂಡ್ ಬ್ರೇಕ್ ಆಫ್ 2 ಅವರ್ಸ್. ಆಮೇಲೆ ಅವರೇಜ್ ಕೇಸ್ 2.5 ಅವರ್ಸ್ ಅಲ್ಲಿ 4 ಟೈಮ್ಸ್ ಏನು ಹೇಳಿದಲ್ಲ, ಇದು ನೀವು ಹೇಗೆ ಬ್ರೇಕ್ ಮಾಡಬೇಕು ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ಲೈಕ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಯು ಹ್ಯಾವ್ ಟು ಡೂ, ದೆನ್ ಆಫ್ಟರ್ ಲಂಚ್, ದೆನ್ ಆಫ್ಟರ್ ಡಿನ್ನರ್ ಅಂಡ್ ಆಫ್ಟರ್ ಈವ್ನಿಂಗ್. ಸೊ ಯು ಹ್ಯಾವ್ ಟು ಡಿಸೈಡ್ ದಟ್. ಬಟ್ ಯು ಕ್ಯಾನ್ ಈಸಿಲಿ ನೀವು ಈಸಿಲಾಗಿ 10 ಅವರ್ಸ್ ಸ್ಟಡಿ ಮಾಡ್ಬೋದು, ರೈಟ್? ಇಟ್ಸ್ ನಾಟ್ ದಟ್ ಅ ಬಿಗ್ ಡೀಲ್. ನಾನು ಆಕ್ಚುಲಿ ರಿಸರ್ಚ್ ಮಾಡ್ತಾ ಇದ್ದೆ KCET ಬಗ್ಗೆ ಅಂಡ್ ಐ ಗಾಟ್ ಟು ನೋ ಮ್ಯಾಥಮೆಟಿಕ್ಸ್ ಅಲ್ಲಿ ದೇರ್ ಆರ್ 7 ಚಾಪ್ಟರ್ಸ್. ಆ 7 ಚಾಪ್ಟರ್ಸ್ ಇಂದ ಯು ವಿಲ್ ಗೆಟ್ 30 ಮಾರ್ಕ್ಸ್. ಕ್ಯಾನ್ ಯು ಇಮ್ಯಾಜಿನ್? ಸೊ ನಾನು ಪ್ರಿವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ಸ್ ನೋಡಿದೆ.
ದೆನ್ ಅನಲೈಸ್ ಮಾಡಿದ್ಮೇಲೆ ಗೊತ್ತಾಯ್ತು ಬರೀ 7 ಚಾಪ್ಟರ್ ಇಂದ 30 ಮಾರ್ಕ್ ತಗೋಬಹುದು. ಸೊ ಲೈಕ್ ಇಟ್ಸ್ ಅರೌಂಡ್ 50% ಆಫ್ ದ KCET ಮ್ಯಾಥ್ಸ್ ಪೇಪರ್. ಅದಷ್ಟೇ ಅಲ್ಲದೆ ಕೆಮಿಸ್ಟ್ರಿಯಲ್ಲೂ ಕೂಡ ಒಂದು 10 ಚಾಪ್ಟರ್ಸ್ ಇದೆ. 10 ಚಾಪ್ಟರ್ಸ್ ವಿಚ್ ವಿಲ್ ಗಿವ್ ಯು 40 ಮಾರ್ಕ್ಸ್. ಸೊ ಯಾವ ಚಾಪ್ಟರ್ಸ್ ನಿಮ್ಗೆ ಬೇಕಾ, ಅವು ಇಂಪಾರ್ಟೆಂಟ್ ಯಾವ್ಯಾವ ಇದೆ ಅಂತ ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ನೆಕ್ಸ್ಟ್ ಟೈಮ್ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಸಬ್ಸ್ಕ್ರೈಬ್. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಬರೋದೇ ಇಲ್ಲ ನಾನು ಈ ತರ ವಿಡಿಯೋ ಮಾಡಿದ್ರೆ. ಸೊ ಅದಕ್ಕೆ ಡೂ ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಚಾಲೂ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋಗೆ ಗೋಲ್ ಇಡೋಣ 500 ಲೈಕ್ಸ್ ಇರಬೇಕಂತ. ಆಮೇಲೆ ALTS ಸ್ಕೂಲ್ ಆಫ್ ಟೆಕ್ನಾಲಜಿ ಅವರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಅಂಡ್ ದಟ್ಸ್ ಇಟ್. ಆಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.